ಜನನಾಯಕ ನಿಮ್ಮ ಸೇವಕ ಜನಸೇವೆಯ ಜನ್ಮ ಸಾರ್ಥಕ. ವೀಕ್ಷಕರೇ, ಹಿರಿಯೂರು ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಲು ಅನೇಕರು ತಮ್ಮದೇ ಆದ ಕಾರ್ಯಶೈಲಿ ಮೂಲಕ ಜನರ ಮನ ಗೆಲ್ಲಲು ದಿನನಿತ್ಯ ಲಕ್ಷಾಂತರ ಹಣ ಖರ್ಚು ಮಾಡಿಕೊಂಡು ಎಫರ್ಟ್ ಮಾಡ್ತಾನೆ ಇದ್ದಾರೆ. ಆದರೆ ಈ ಜಯರಾಮಯ್ಯ ಇದರಲ್ಲ. ಇವರು ಚುನಾವಣೆ ಬಂತೆಂದು ಹಿರಿಯೂರು ಕಡೆ ಮುಖ ಮಾಡಿ ಬಂದವರಲ್ಲ. ಕಳೆದ ಅನೇಕ ವರ್ಷಗಳಿಂದ ತಾನು ಕಷ್ಟಪಟ್ಟು ಬೆವರು ಸುರಿಸಿದ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾ ಯುವಕರು ಮಹಿಳೆಯರು ಯಾರೇ ಬಂದರೂ ಸಹಾಯ ಕೇಳಿದ್ರು ಇಲ್ಲ ಎನ್ನದೇ ಜನರ ನಡುವೆ ಸಾದಾ ಸೀದಾ ಮನುಷ್ಯನಾಗಿ ಸೇವೆ ಮಾಡುತ್ತಾ ಹಿರಿಯೂರು ಜನ ಒಂದಲ್ಲ ಒಮ್ಮೆ ನನ್ನ ಕೈ ಹಿಡಿಯುತ್ತಾರೆ ಅನ್ನೋ ಅದಮ್ಯ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಿರಂತರ ಶ್ರಮ ಪಡ್ತಾ ಇದ್ದಾರೆ. ಜಯರಾಮಯ್ಯಗೆ ನಯ ನಾಜೂಕಿಲ್ಲ, ಡಾಂಬಿಕತೆ, ಕಪಟತೆ, ನಾಟಕೀಯತೆ ಅನ್ನೋದು ಮೊದಲೇ ಇಲ್ಲ. ಇದ್ಯಾವುದು ಇಲ್ಲದ ವ್ಯಕ್ತಿ ರಾಜಕೀಯದಲ್ಲಿ ಸರ್ವೈವಲ್ ಆಗಿರೋದು ಬಹಳ ಕಡಿಮೆ. ಯಾರಾದರೂ ಹೀಗೆ ಮಾಡ್ರಿ ಅಂದರೆ ಬನ್ನಿ ಬ್ರದರ್, ಬನ್ನಿ ಬಸ್, ವಂಚನೆ ಮೋಸದ ನಡೆ ಬಹಳ ದಿನ ಉಳಿಯಲ್ಲ, ಜನರೇನು ದಡ್ರಿಲ್ಲ ಅಂತ ಅಲ್ಲೂ ಪ್ರಾಮಾಣಿಕತೆ ನಡೆಯ ಮಾತನಾಡುತ್ತಾರೆ. ಇದೀಗ ಚುನಾವಣೆಯಲ್ಲಿ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಅಂದರೆ JDS BJP ಮೈತ್ರಿ ಅಭ್ಯರ್ಥಿಯಾಗುವ ವಿಶ್ವಾಸದಿಂದ ತಳಮಟ್ಟದ ಕಾರ್ಯಕರ್ತರು, ಮುಖಂಡರು ಸೇರಿದಂತೆ ಪಕ್ಷದ ಪ್ರಮುಖರಿಗೆ ತನ್ನ ಇಚ್ಛೆಯನ್ನು ತಿಳಿಸಿ ಚುನಾವಣೆ ಅಖಾಡಕ್ಕೆ ಎಳೆದುಬಿಟ್ಟಿದ್ದಾರೆ. ಅಂದರೆ ಕಳೆದ ಸೋಮವಾರ ಜುಲೈ 20ರಂದು ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಕಂಡೇನಹಳ್ಳಿಯಲ್ಲಿ ತನ್ನ ಬೆಂಬಲಿಗರ ಜೊತೆಗೂಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಆರಂಭಿಸಿ ಅಲ್ಲಿಂದ ಬೇತೂರುಪಾಳ್ಯದ ಶನಿ ಮಹಾತ್ಮನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದರು. ಈ ವೇಳೆ ಅವರ ಹಿತೈಷಿಗಳು, ಅಭಿಮಾನಿ ಬಳಗ ಕೇಕ್ ಕತ್ತರಿಸಿ ಅವರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದರು. ದಿನ ಹುಟ್ಟುಹಬ್ಬದ ಪ್ರಯುಕ್ತ ಬೇತೂರು ಗ್ರಾಮಕ್ಕೆ ಆಗಮಿಸುತ್ತಾರೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಬರುತ್ತಾರೆ. ಮುಂದಿನ ದಿನಗಳು ಇನ್ನು ಅತಿ ಹೆಚ್ಚು ಬರ್ತಾರೆ. ನೀವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು. ಅವರ ಹುಟ್ಟುಹಬ್ಬವನ್ನು ಇವತ್ತು ಬೇತೂರಲ್ಲೇ ಆಚರಿಸ್ಕೊಳ್ತಿದ್ದಾರೆ. ಜಯರಾಮಣ್ಣವ್ರಿಗೆ, JDS ಪಕ್ಷಕ್ಕೆ, ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಜಯರಾಮಣ್ಣನವರಿಗೆ. ಬಳಿಕ ಧರ್ಮಪುರದಲ್ಲಿರುವ ಕೆಂಪೇಗೌಡ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕೋಡಿಹಳ್ಳಿ ಹೂವಿನೊಳ ಈರಪ್ಪ ದೇವಸ್ಥಾನದಲ್ಲೂ ಪೂಜೆ ಸಲ್ಲಿಸಿ ಇಕ್ಕನೂರಿನ ಕಾಟಮಲಿಂಗೇಶ್ವರ ಸ್ವಾಮಿಗೂ ಭಕ್ತಿ ಸಮರ್ಪಣೆ ಮಾಡಿದರು. ಬಳಿಕ ಮಹತ್ ಕಾರ್ಯ ಅಂದರೆ ಭೀಮನಬಂಡಿಯಲ್ಲಿರುವ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧರ ಜೊತೆಗೂಡಿ ಕೇಕ್ ಕತ್ತರಿಸಿ ಅವರಿಗೆ ಸಿಹಿಯೂಟ ಬಡಿಸಿ ತಮ್ಮ ಬರ್ತ್ಡೇಯಲ್ಲಿ ಸಾರ್ಥಕತೆಯನ್ನು ಮೆರೆದರು. ಬೆಳಗಲು ನೀವೇ ಜ್ಯೋತಿಯಾಗಿ ವರುಷ ಮಾಡಿರಿ ಚಾಮುಂಡೇಶ್ವರಿ
ಇದಾದ ಬಳಿಕ ಮುಂದುವರೆದು ಕೂಡ್ಲಳ್ಳಿಯ ಪಾತಲಿಂಗೇಶ್ವರ ಸ್ವಾಮಿ, ಮಸ್ಕಲ್ನಲ್ಲಿನ ಚಿತ್ರಲಿಂಗೇಶ್ವರ ಸ್ವಾಮಿ, ವದ್ದಿಕೆರೆಯ ಸಿದ್ದಪ್ಪ, ಹಿರಿಯೂರಿನ ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ವಿಸಿಟ್ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದರು. ऐश्वर्यनामधेयस्य आरुद्रनक्षत्रजातस्य शुभलक्ष्मीनामधेयस्य जातस्य अस्य सह कुटुम्बानाम् अश्वत्थभाजनां च सकुटुम्बानां ಜಯ ವಿಜಯಾಯ ನಮಃ. ಮುಟ್ಟಿ ಮಾಮ ಅಂತ ಹೇಳ್ಕೊಳ್ಳಿ. ಎಲ್ಲ ಮುಟ್ಟಿ ನಿಮ್ಮ ಮನೋವಾಂಛೆಗಳು ಏನೇನು ಮನಸ್ಸಲ್ಲಿ ಸಂಕಲ್ಪಗಳು ಎಲ್ಲ ಮನಸ್ಸಲ್ಲಿ ಇಟ್ಟು ಭೇಟಿ ಮಾಡ್ಕೊಳ್ಳಿ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಇಲ್ಲ, ಸುಖ ಇಲ್ಲ. सद्यो जातं प्रपद्यामि सद्यो जाताय वै नमो नमः भवे भवे राज भवे भवस्वां भवोद्भवाय नमः हर 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 नमः सोमाय च रुद्राय च नमः साम्राय च अरुणाय च नमः श्रीगाय च पतये पुण्डरीकानि समुद्रस्य गृहाणिमे पुण्डरीकानि समर्पयामि ಇದರ ನಡುವೆ ಐಮಂಗಲದಲ್ಲಿ ಜಯರಾಮಯ್ಯ ಅಭಿಮಾನಿ ಬಳಗ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದರು. ಯರಬಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಕೂಡ ಇದೇ ವೇಳೆ ವಿತರಿಸಲಾಯಿತು. ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ಕೂಡ ವಿತರಿಸಿ ಅಂತಿಮವಾಗಿ ಶೇಷಪ್ಪನಹಳ್ಳಿಯಲ್ಲಿ ನಡೆದ ಚಿತ್ರದೇವರಹಟ್ಟಿಯ ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭರ್ಜರಿ ಪ್ರಚಾರ ಕಾರ್ಯ ಹಾಗೂ ದೈವ ಕಾರ್ಯದಲ್ಲಿ ಭಾಗಿಯಾದರು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ.
ಒಟ್ಟಾರೆ ಹೇಳೋದಾದರೆ ಜಯರಾಮಯ್ಯಗೆ ಈಗಾಗಲೇ ದೇವರುಗಳು ಅಸ್ತು ಎಂದಿದ್ದು, ಕ್ಷೇತ್ರದ ಮತದಾರ ಕೂಡ ಮತ ಹಾಕಿ ಕೈ ಹಿಡಿದು ಅಸ್ತು ಅನ್ನೋದೊಂದೇ ಬಾಕಿ ಎನ್ನುವ ನಂಬಿಕೆಯೊಂದಿಗೆ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡಿರುವ ಜಯರಾಮಯ್ಯ ಹಿಂದೆ ಬಂದರೆ ಹಾಯ್ಬೇಡಿ, ಮುಂದೆ ಬಂದರೆ ಒದಿಬೇಡಿ ಅನ್ನುವಂತಹ ವ್ಯಕ್ತಿತ್ವದ ಮನುಷ್ಯ. ಸೌಮ್ಯ ಸ್ವಭಾವದ ಜಯರಾಮಯ್ಯ ಅವರ ಅನೇಕ ವರ್ಷಗಳ ಕನಸನ್ನು ಹಿರಿಯೂರು ಜನತೆ ಉಪಚುನಾವಣೆಯಲ್ಲಿ ಸಾಕಾರ ಮಾಡ್ತಾರಾ, ಅವ್ರು ಮಾಡಿರುವ ಸೇವೆಯನ್ನು ಜನ ನೆನಪು ಮಾಡಿಕೊಂಡು ಅವ್ರು ಕೈ ಹಿಡಿತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ಮ ಕಂಬನಿ ವರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ಕುಮಾರಸ್ವಾಮಿ ಅವರಿಗೆ ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.